ಇದನ್ನು ನಾವು ರೆಡಿ ಮಾಡ್ಕೋಬೇಕಾಗುತ್ತೆ. ಕ್ರೀಮಿ ಥರದ್ದೊಂದು ರೆಡಿ ಮಾಡ್ಕೋಬೇಕಾಗುತ್ತೆ. ಇದಕ್ಕೆ ನೀವೇನು ಮಾಡಬೇಕಂದ್ರೆ ಒಂದು ಸಣ್ಣ ಬೌಲಲ್ಲಿ ಚಿಲ್ಲಿ ಸಾಸು, ಟೊಮೆಟೊ ಸಾಸು, ಆಮೇಲೆ ರೆಡ್ ಚಿಲ್ಲಿ ಸಾಸು, ಗ್ರೀನ್ ಚಿಲ್ಲಿ ಸಾಸು, ಟೊಮೆಟೊ ಸಾಸು, ಪೆಪ್ಪರ್ ಪೌಡ್ರು, ಇದನ್ನೆಲ್ಲ ಇದೆಯಲ್ಲ, ಇದಕ್ಕೆ ಸ್ವಲ್ಪ 1-2 ಸ್ಪೂನ್ ಆಗೋಷ್ಟು ಕಾರ್ನ್ ಫ್ಲೋರ್ ತೊಗೊಂಡ್ಬಿಟ್ಟು ಅದಕ್ಕೆ ನೀವು ಇದನ್ನೆಲ್ಲ ಮಿಕ್ಸ್ ಮಾಡ್ಕೋಬೇಕಾಗತ್ತೆ. ಎಲ್ಲ ಮಿಕ್ಸ್ ಮಾಡ್ಕೊಂಬಿಟ್ಟು ಚೆನ್ನಾಗಿ ನೀವು ಇದನ್ನು ರೆಡಿ ಮಾಡ್ಕೋಬೇಕು. ಚೆನ್ನಾಗಾಗುತ್ತೆ, ಟೇಸ್ಟ್ ಕೂಡ ಆಗುತ್ತೆ. ನಿಮಗೆ ಹೋಟೆಲಲ್ಲಿ ಮಾಡಿದ ಟೇಸ್ಟೇ ಬರುತ್ತೆ. ಈ ಥರ ಒಂದು ಬ್ಯಾಟರನ್ನು ರೆಡಿ ಮಾಡ್ಕೊಬೇಕು. ನೋಡಿ, ನೀವು ಇದನ್ನು ಚೆನ್ನಾಗಿ ಮಿಕ್ಸ್ ಇಟ್ಕೊಂಡು ಸ್ವಲ್ಪ ರುಚಿಗೆ ತಕ್ಕಷ್ಟು ಒಂದು ಉಪ್ಪು ಹಾಕಿದರೆ ಸಾಕು. ಇದಕ್ಕೆ ಸ್ವಲ್ಪ ಉಪ್ಪು ಹಾಕಿಬಿಟ್ಟು ನೋಡಿ, ರುಚಿಗೆ ಚೂರು ಉಪ್ಪು ಹಾಕ್ಕೋಬೇಕು. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ನಾವು ಆನಿಯನನ್ನು ಇದು ಬೇಯಲಿಕ್ಕೆ ಇಟ್ಟಿದ್ದೇವಲ್ಲ, ಸ್ವಲ್ಪ ಬ್ರೌನ್ ಕಲರ್ ಬರಲಿ ಅಂತ, ಅದಕ್ಕೆ ನೀವು ಇದನ್ನು ಮಿಕ್ಸ್ ಮಾಡ್ಕೋಬೇಕಾಗುತ್ತೆ. ಸೂಪರ್ ಆಗುತ್ತೆ. ನೀವು ಹೋಟೆಲಲ್ಲಿ ತಿಂದರೆ ಟೇಸ್ಟೇ ಬರುತ್ತೆ. ನೀವು ಮಾಡಿ ನೋಡಿ ಒಂದು ಸಲ ಎಷ್ಟು ಚೆನ್ನಾಗಿ ಬರುತ್ತೆ ಅಂತ. ನೋಡಿ, ಬ್ರೌನ್ ಕಲರ್ ಬಂತಲ್ವ, ಅದಕ್ಕೆ ಈ ಬ್ಯಾಟರನ್ನು ಹಾಕಿ ನೀವು ಚೆನ್ನಾಗಿ ಮಿಕ್ಸ್ ಮಾಡಿ ಸ್ವಲ್ಪ ಅದು ಮಿಕ್ಸ್ ಆಗೋಷ್ಟು ನೀವು 1-2 ನಿಮಿಷ ನೀವು ಒಲೆ ಮೇಲೆ ಇಡಬೇಕಾಗುತ್ತೆ. ಕಲರ್ಫುಲ್ಲಾಗಿ ಬರುತ್ತೆ. ನೋಡಿ ಹೇಗೆ ಚೆನ್ನಾಗಿ ಕಲರ್ ಬಂದಿದೆ, ನೋಡಿ ಬರ್ತಾ ಇದೆ, ನೋಡಿ ಎಷ್ಟು ಚೆನ್ನಾಗಿ ಕಲರ್ ಬಿಡ್ತಾ ಇದೆ. ನೋಡಿ, ಒಂದು ಸ್ವಲ್ಪ ಕಲರ್ ಬಿಡುವಷ್ಟು ನೀವು ಇಟ್ಕೊಂಡ್ಬಿಟ್ರೆ ಆಯಿತು. ತುಂಬ ಚೆನ್ನಾಗಿ ಕಲರ್ ಬಿಡುತ್ತೆ. ಆಗ ನೀವೇನು ಮಾಡಬೇಕು ಅಂದರೆ, ನೀವೇನು ಗೋಬಿಯನ್ನು ನೆನೆಸಿಟ್ಟಿದ್ದೀರ ಗ್ಯಾಸ್ ಮೇಲೆ ಒಂದು ಎಣ್ಣೆಯನ್ನು ಇಟ್ಕೋಬೇಕು. ಬಾಣಲೆಯಲ್ಲಿ ಎಣ್ಣೆ ಇಟ್ಕೊಂಡ್ಬಿಟ್ಟು ಸರಿ ಎಣ್ಣೆ ಕಾದ ನಂತರ ಬಾಣಲೆಯಲ್ಲಿ ಗೋಬಿಯನ್ನು ಬಿಡಬೇಕು. ನಾನಿಲ್ಲಿ ಗೋಬಿ ಬಿಡ್ತಾ ಇದ್ದೇನೆ. ನೋಡಿ, ಗೋಬಿಯನ್ನು ಬಿಟ್ಟು ಅದನ್ನು ತೆಗೆದು ನೀವು ಇದಕ್ಕೆ ಹಾಕ್ಕೊಂಡ್ರೆ ಆಯಿತು. ಎಲ್ಲವನ್ನು ಗೋಬಿಯನ್ನು ಇದಕ್ಕೆ ಬೇಯಿಸಿ ತೆಗೆದುಕೊಂಡು ಎಣ್ಣೆಯಲ್ಲಿ ಕಾಯಿಸ್ಬಿಟ್ಟು ಇದಕ್ಕೆ ಹಾಕ್ಕೋಬೇಕು. ನೋಡಿ, ನಾನು ಹಾಕ್ತಾ ಇದ್ದೇನೆ. ನೋಡಿ, ಹಾಗೆ ಎಷ್ಟು ಚೆನ್ನಾಗಿ ಕಲರ್ ಬಂದಿದೆ. ನೋಡಿ, ಇದಕ್ಕೆ ಮೇಲೆಯಿಂದ ನೀವು ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಹಸಿಮೆಣಸಿನ್ಕಾಯಿ ಶೃಂಗಾರಕ್ಕೆ ಮೇಲೆ ಚೆನ್ನಾಗಿ ಹಾಕಿದರೆ ಆಯಿತು. ಸೂಪರಾದ ಟೇಸ್ಟ್ ಬರುತ್ತೆ. ತುಂಬ ಚೆನ್ನಾಗಿದೆ, ಟೇಸ್ಟ್ ಕೂಡ ಸೂಪರಾಗಿತ್ತು. ನನಗಂತೂ ತುಂಬ ಖುಷಿ ಆಯಿತು. ಚೆನ್ನಾಗಿ ಕಲರ್ ಕೂಡ ಬಂದಿದೆ ಅಲ್ವಾ, ಸೂಪರಾಗಿದೆ ಅಂತ. ನೋಡಿ, ನೀವು ಅಂಗಡಿಯಲ್ಲಿ ಮಾಡಿ ಹೇಗೆಗೋ ಏನೇನೋ ಎಲ್ಲ ಹಾಕ್ತಾರೆ, ಏನೇನೋ ಮಾಡ್ತಾರೆ ಅಂತ ಹೇಳ್ತಾರೆ, ಕಲರೆಲ್ಲ ಹಾಕ್ತಾರೆ ಅವರು. ನೀವು ಅದೆಲ್ಲ ಬೇಡ, ಏನು ಕಲರ್ ಬೇಕಂತಿಲ್ಲ. ಈ ಥರನೇ ಒಂದು ಹಾಕಿಬಿಟ್ಟು ನಾವು ಮನೆಯಲ್ಲೇ ಮಾಡಿಕೊಂಡು ನಮ್ಮ ಮನೆಯಲ್ಲೇ ಒಂದು ಆರ್ಗ್ಯಾನಿಕ್ ಆಗಿ ಮಾಡಿ ನಾವು ತಿನ್ಬೋದು. ನೋಡಿ, ಎಂಥ ಚೆಂದ ಕಲರ್ ಬಂದಿದೆ, ಎಷ್ಟು ಚೆನ್ನಾಗಾಗಿದೆ ಅಂತ. ಸೂಪರಾಗಿ ನೀವು ಮಿಕ್ಸ್ ಮಾಡಬೇಕು. ಮಿಕ್ಸ್ ಮಾಡಿ ಒಂದು ಬೌಲಲ್ಲಿ ಹಾಕಿ ಸ್ವಲ್ಪ ಟೊಮೆಟೊ ಕೆಚಪ್ ಹಾಕಿ ನೀವು ಒಂದು ಸರ್ವ್ ಮಾಡಿದರೆ ಆಯಿತು. ಸೂಪರಾಗುತ್ತೆ, ಟೇಸ್ಟಾಗುತ್ತೆ, ಚೆನ್ನಾಗಾಗುತ್ತೆ. ನನಗಂತೂ ತುಂಬ ಇಷ್ಟ ಆಯಿತು. ಟೊಮೆಟೊ ಕೆಚಪ್ ಹಾಕಿ ತಿನ್ನಲಿಕ್ಕೆ ಸೂಪರಾಗುತ್ತೆ. ಇಷ್ಟ ಆಯಿತು, ನನಗೆ ತುಂಬ ಇಷ್ಟ ಆಯಿತು, ಚೆನ್ನಾಗಾಗಿತ್ತು. ಇದರೊಟ್ಟಿಗೆ ನೀವು ಒಂದು ಸಣ್ಣ ಬಾಟ್ಲಲ್ಲಿ ಸ್ಪ್ರೈಟೋ, ಲಿಮ್ಕಾನೋ, ಫ್ಯಾಂಟನೋ ಏನೋ ಸಿಗುತ್ತಲ್ವ, ಅದನ್ನು ಇಟ್ಕೊಂಡು ಅದರೊಟ್ಟಿಗೆ ಇದನ್ನು ಕುಡಿದ್ರಂತೂ ಹೋಟೆಲಲ್ಲಿ ತಿಂದ ರುಚಿನೇ ಬರುತ್ತೆ. ಹಾಗೆ ನೀವು ಇದನ್ನು ಮನೆಯಲ್ಲೇ ಮಾಡಿ ತಿಂದು ಹೇಗಾಗಿದೆ ಅಂತ ರುಚಿ ನೋಡಿ ನನಗೆ ಕೆಳಗಿನ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.